ನಮಸ್ತೆ ವೀಕ್ಷಕರೇ, ವಿಶಾಲ ವಾಸ್ತು ವೀಕ್ಷಕರಿಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೊಂದು ಒಂದು ಸ್ಪೆಷಲ್ ವಿಡಿಯೋ. ಈ ತರ ವಿಡಿಯೋ ನಾನು ಯಾವತ್ತೂ ಮಾಡಿಲ್ಲ. ಈ ವಿಡಿಯೋದಲ್ಲಿ ಒಂದು ವಿಶೇಷವಾದಂತ ವ್ಯಕ್ತಿ ಬಂದಿದ್ದಾರೆ. ತಮ್ಮ ಹೆಸರು ಮಹಾಲಿಂಗಪ್ಪ ಅಂತ. ಮಹಾಲಿಂಗಪ್ಪ ಅಂತೇಳಿ. ಇವರು ಜಾವಗಲ್ ಇಂದ ಬಂದಿದ್ದಾರೆ. ಅರಸೀಕೆರೆ ಹತ್ರ. ಓಕೆ, ತುಂಬಾ ವಿಶೇಷವಾದಂತ ವ್ಯಕ್ತಿ. ಇವ್ರದ್ದೊಂದು ಕೆಲವೊಂದು ವಿಚಾರಗಳು ನನಗೆ ವಿಡಿಯೋ ಮಾಡಿಸ್ಬೇಕು, ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಅದು ಅವರೇ ಖುದ್ದಾಗಿ ಹೇಳೋದಕ್ಕೆ ನಂಗೆ ತುಂಬಾ ಸಂತೋಷ ಆಯ್ತು. ಈ ವಿಚಾರಗಳನ್ನ ಪಬ್ಲಿಕ್ ಕೊಡ್ಬೇಕು, 4 ಜನಕ್ಕೆ ಒಳ್ಳೇದಾಗ್ಬೇಕು. ಅದರಲ್ಲಿ ಇವ್ರು ನನ್ನ ಫಾಲೋಯರ್ ಅನ್ನೋ ನನ್ಗೆ ಅದೊಂದು ದೊಡ್ಡ ಸಂತೋಷ ವಿಚಾರ. ಸೊ ಇದ್ರ ಕೆಲವೊಂದು ವಿಚಾರಗಳನ್ನ ನಾನು ಅವ್ರ ಬಾಯಲ್ಲಿ ನಾನು ಕೇಳಿ ನಿಮಗೆ ಒಂದು ಉತ್ತರ ಕೊಡ್ತೀನಿ. ಮೊದಲನೇದಾಗಿ ಇವ್ರೇನ್ ಮಾಡಿದ್ದಾರೆ ಅಂದ್ರೆ, ಒಂದು ಹಳೆ ಮನೆ ಒಂದು ದಬ್ಬಿ ಹೊಸ ಮನೆ ಕಟ್ಟಬೇಕು ಅನ್ನುವಂತ ವಿಚಾರ ಇವರು ಹೇಳಿದ್ರು ನಮ್ಗೆ. ಹಾಗಾಗಿ ಒಂದು ಹಳೆ ಮನೆ ಹೇಗಿದೆ ಅಂತ ನಾನು ಕೇಳಿದಾಗ ಇವ್ರು ಹೇಳಿದ್ರು, ಪಶ್ಚಿಮ ಮತ್ತೆ ದಕ್ಷಿಣ ಅಲ್ವಾ? ಪಶ್ಚಿಮ ಮತ್ತೆ ದಕ್ಷಿಣಕ್ಕೆ ದಾರಿ ಇದೆ ಅಂತ. ಇಬ್ರು ಅಣ್ಣ ತಮ್ಮಂದ್ರು ಭಾಗಗಳು ಇಟ್ಕೊಂಡಿರೋದು. ಎಷ್ಟು ಜನ ಅಣ್ಣ ತಮ್ಮಂದ್ರು ಅಂದ್ರೆ? 3 ಜನ. 2 ಭಾಗ ಆಯ್ತು, ಅವ್ರು ಮಾಡಿದ್ರು ನಾವು ತಗೊಂಡಿದ್ದು. ಆ ರೀತಿ ಇದು. 3 ಜನ ಅಣ್ಣ ತಮ್ಮಂದ್ರು. ಓಕೆ. ಇದರಲ್ಲಿ ನೀವು ಇದೇನು ಉತ್ತರ ವಾಯುವ್ಯದಲ್ಲಿ ಬಾಗಿಲಿಟ್ಕೊಂಡಿದ್ದೀರಾ, ಯಾಕೆ? ಮತ್ತೆ ಪಶ್ಚಿಮ ನೈಋತ್ಯದಲ್ಲೇ ಸಂಪು ಮಾಡಿದ್ದೀರಾ. ಪಶ್ಚಿಮ ಮತ್ತೆ ಪಶ್ಚಿಮ ನೈಋತ್ಯಕ್ಕೆ ಬರುತ್ತೆ ಸಂಪು. ಈಶಾನ್ಯದಲ್ಲೇ ಮಾಡಿಲ್ಲ. ಕರೆಕ್ಟಾ? ಇದು ಹಳೆ ಮನೆ. ಹೌದೌದು. ಓಕೆ, ಒಂದು. ಎರಡನೇದು, ಏರಿಯಾ ವಾಸ್ತು ಹೇಗಿದೆ? ಪೂರ್ವದಿಂದ ಪಶ್ಚಿಮಕ್ಕೆ ನೀರ್ ಹರಿಯುತ್ತದ? ನೀರು ಹರಿಯುತ್ತೆ. ಒಂದು. ಉತ್ತರ ಮತ್ತೆ ದಕ್ಷಿಣ ತಗ್ಗಾಗಿದೆ. ಯಾವ ಕಡೆ ತಗ್ಗಿರೋದು? ಉತ್ತರ ಮತ್ತು ದಕ್ಷಿಣಕ್ಕೆ. ಉತ್ತರಕ್ಕೆ ಸ್ವಲ್ಪ ಎತ್ತರ ಆಗಿದೆ, ತಗ್ಗಾಗಿದೆ. ದಕ್ಷಿಣಕ್ಕೆ ಸ್ವಲ್ಪ ಎತ್ತರ ಇದೆ. ಆಯ್ತಲ್ಲ? ಇಲ್ಲಿ ಪೂರ್ವ ಮತ್ತೆ ಪೂರ್ವ ಎತ್ತರ ಇದ್ದು ಪಶ್ಚಿಮ ಡೌನ್ ಇದೆ. ದಟ್ ಮೀನ್ಸ್ ವಾಯು ಕೂಡ ಡೌನ್ ಇದೆ. ವಾಯುಮೂಲೆ. ಹೌದು, ವಾಯುಮೂಲೆ ಡೌನ್ ಇದೆ. ಅಂದ್ರೆ ಇದು ಬಂದು ಹೆಣ್ಣಿಗೆ ಸಂಬಂಧಪಟ್ಟಿರೋ ಪ್ರಾಪರ್ಟಿ, ಗಂಡಿಗೆ ಸಂಬಂಧಪಟ್ಟಿರೋ ಪ್ರಾಪರ್ಟಿ ಅಲ್ಲ. ಆಯ್ತದಲ್ಲ? ಇವಾಗ ಸದ್ಯಕ್ಕೆ ಇದು ಹೆಣ್ಣಿಗೆ ಇರ್ಬೇಕು. ಒಂದು. ಎರಡನೇದು, ಈ ಯಾರ ಹೆಸರಲ್ಲಿ ಇರುತ್ತೆ ಪ್ರೆಸೆಂಟ್ಗೆ? ಇದು ಪಿತ್ರಾರ್ಜಿತ ಆಸ್ತಿ ಅಲ್ವಾ? ಪಿತ್ರಾರ್ಜಿತ ಆಸ್ತಿನೇ ಇದು, ಹಳೆದು. ಅಣ್ಣ ತಮ್ಮಗಳು ಮಾಡಿದ್ದು. ಅದೇ ಅಣ್ಣ ತಮ್ಮಂದ್ರೆ ಪಿತ್ರಾರ್ಜಿತ ಆಸ್ತಿ. ಹಂಗಿದ್ರೆ ಗಂಡಸರ ಹೆಸರಲ್ಲೇ ಇರ್ತದೆ ಇವಾಗ ಸದ್ಯಕ್ಕೆ. ಯಾಕಂದ್ರೆ ಅಣ್ಣ ತಮ್ಮದ ಭಾಗ ಆದ್ರೆ ಇದು ಹೆಂಗಸರು ಸಂಬಂಧಪಟ್ಟಿರೋ ಪ್ರಾಪರ್ಟಿ. ಇಲ್ಲ ಹೆಂಗಸರ ಹೆಸರಲ್ಲಿ ಇರ್ಬೇಕು, ಇಲ್ಲ ಜಂಟಿಯಲ್ಲಿ ಇರ್ಬೇಕು. ಓಕೆನಾ? ಇಲ್ಲಿ ಈಶಾನ್ಯ ಪೂರ್ವ ಎತ್ತರ ಇದ್ದು, ಪಶ್ಚಿಮ ಡೌನ್ ಇದ್ದು, ಅಗ್ನಿಮೂಲ ಎತ್ತರ ಇದ್ದು, ವಾಯುಮೂಲ ಡೌನ್ ಇದ್ರೆ ಇದು ನಿಮ್ಗೆ ಎಷ್ಟು ಹೆಣ್ಣು ಮಕ್ಕಳು? 2 ಹೆಣ್ಮಕ್ಳು. 2 ಹೆಣ್ಮಕ್ಳ? ಗಂಡ್ ಮಕ್ಳು ಎಷ್ಟು? ಇಲ್ಲ, ಗಂಡು ಮಕ್ಳು ಇಲ್ಲ. ಇದೇ ಹೆಣ್ಣು ಮಕ್ಳು ಪ್ರಾಪರ್ಟಿ. ಅದಕ್ಕೆ ಹೆಣ್ಮಕ್ಳ ಹೆಸರಲ್ಲಿ ಇರ್ಬೇಕು ಅಂತ ಹೇಳಿದ್ದು. ಇದು ಏರಿಯಾ ವಾಸ್ತು. ಇಡೀ ನಮ್ಮ ಭೂಮಂಡಲದಲ್ಲಿ ಯಾರು ಇದನ್ನ ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ. ಹೆಣ್ಮಕ್ಳು ಇಬ್ರು. ಇಲ್ಲಿ ಏನಾಗುತ್ತೆ ಅಂದ್ರೆ, ಈಶಾನ್ಯದಲ್ಲಿ ಸಂಪ್ ಮಾಡಿಲ್ಲ ನೀವು, ತಪ್ಪು ಮಾಡ್ಕೊಂಡ್ಬಿಟ್ರಿ. ಅದು ಮೊದಲ ಹಿಂದೆ 40 ವರ್ಷದಿಂದ ಮಾಡಿರೋದು. ಅಟ್ಲೀಸ್ಟ್ ಒಂದು ಏನಾರು ಒಂದು ಮಾಡ್ಬೇಕಾಗಿತ್ತು. ತಿಳ್ಕೊಂಡಿದ್ರೆ ಮಾಡ್ಕೊಬೇಕಾಗಿ. ನೀವ್ ಹೇಳಿದ್ಮೇಲೆ ನಾನು ಇಲ್ಲಿ ಮಾಡಿದೆ. ಎಷ್ಟ್ ದಿನ ಆಯ್ತು ಮಾಡಿ? ಈಗ ಒಂದು 6 ತಿಂಗಳಾಯ್ತು ಅಷ್ಟೇ. ಓಹೋ, ಇದನ್ನ ನೋಡ್ಕೊಂಡು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡಿದ್ದು. ಫಾಲೋಯರ್ ಆಗಿ ಹೇಳ್ಬಿಟ್ಟು ನಿಮ್ ಫಾಲೋವರ್ ಆದ್ಮೇಲೆ ಮಾಡಿರೋದು. ಫಾಲೋಯರ್ ಆದ್ಮೇಲೆ ತುಂಬಾ ಒಳ್ಳೇದಾಗಿತ್ತು. ಮತ್ತೆ ಅದನ್ನ ತಗೊಂಡ್ಮೇಲೆ ಈ ಸೊಂಪು ನೋಡಿ ಏನ್ ಮಾಡ್ತದೆ ಅಂದ್ರೆ, ಈ ಆಸ್ತಿ ಪಾಸ್ತಿ ವಿಚಾರದಲ್ಲಿ ತೊಂದರೆಗಳು ಬರ್ತದೆ ಸರ್. ಸೊಂಪು ಪಶ್ಚಿಮದಲ್ಲಿ ಇರಬಾರ್ದು. ಪಶ್ಚಿಮ ಬರುತ್ತೆ, ಈ ಮನೆಗೆ ನೈಋತ್ಯ ಕೂಡ ಬರುತ್ತದೆ. ಓಕೆ, ಒಂದು. ಎರಡನೇದು, ಇದಕ್ಕೆ ಪಶ್ಚಿಮ ವಾಯುವ್ಯದಲ್ಲಿ ಉದ್ದಿದ್ರೆ ಡೋರ್ ಚೆನ್ನಾಗಿರ್ತಿತ್ತು. ಇದಕ್ಕೆ ಉತ್ತರ ಮುಖವಾಗಿ ಉತ್ತರ ವಾಯುವ್ಯದಲ್ಲಿ ಬಂದಿದೆ ಡೋರ್ಗಳು 2 ಮುಖಕ್ಕೂ. ಇದು ದಕ್ಷಿಣ ಮಾರ್ಗ ಇದೆ. ಅದೇ ಇದಕ್ಕೂ ಕೂಡ ಇದು ಮುಖ ದಕ್ಷಿಣಕ್ಕೆ ಡೋರ್ ಬಂದು ಉತ್ತರ ವಾಯುವ್ಯ. ಇದು ನೋಡಿ, ಇದು ಉತ್ತರ ವಾಯುವ್ಯ. ಇದಕ್ಕೆ ಉತ್ತರ ವಾಯುವ್ಯ. ಹೌದೌದು. ಅದೇ ಈಗ ಚೆನ್ನಾಗಿರೋದು ಪಶ್ಚಿಮ ವಾಯುವ್ಯ. ಅದೇ ಉತ್ತರ ವಾಯುವ್ಯ ಬಂದ್ಬಿಟ್ಟು ಯಾವಾಗ ಅಂದ್ರೆ ಇದು ಲಿಟಿಗೇಷನ್ ಪ್ರಾಪರ್ಟಿ ಆಗುತ್ತೆ. ಆಯ್ತಾ? ಇದು ನಿಮ್ಮ ವಂಶ ಅಂತ ಕರಿತೀವಿ. ಯಾವುದು? ಪಶ್ಚಿಮದಲ್ಲಿ ಸಂಪಿದ್ರೆ ನಿಮ್ಮ ವಂಶ. ನಿಮ್ಮ ವಂಶಸ್ಥರು ಈ ಪ್ರಾಪರ್ಟಿ ಮೇಲೆ ಕಣ್ಣಾಕ್ತಾರೆ. ಓಕೆ, ನೆಕ್ಸ್ಟ್, ಈ ನೈಋತ್ಯದಲ್ಲಿ ಏನೋ ಸಂಪಿದ್ದಾಗ ನಮ್ಗೆ ಈ ಉತ್ತರ ವಾಯುವ್ಯ ಮತ್ತೆ ಇದನ್ನ ಪಿತೃದೋಷ ಅಂತ ಕರಿತೀವಿ. ಕೇಳಿದಿರಾ? ಹೌದು. ಜಾತಕದಲ್ಲ, ಇದ್ರಲ್ಲಿ ನೋಡ್ಬೋದು. ಮತ್ತೆ ಸೊಂಟ ಮತ್ತೆ ಕಾಲು
ಇದು ಒಂದು ಕಡೆ ತೊಂದರೆ ಬರ್ತದೆ, ಸೊಂಟ ಮತ್ತೆ ಕಾಲುಗಳು. ಮತ್ತೆ ಈ ರಾಹು ಗ್ರಹ ಏನ್ ಮಾಡ್ತದೆ ಅಂದ್ರೆ ವಾಸ್ತು ಪುರುಷನ ಸೊಂಟ ಭಾಗ, ಇದು ಕಾಲು ಭಾಗ, ಕಾಲುಗಳು, ಸೊಂಟ ಮತ್ತೆ ಕಾಲುಗಳ ಭಾಗ. ಮತ್ತೆ ಇನ್ನ ರಾಹು ಗ್ರಹ ಏನ್ ಮಾಡ್ತಂದ್ರೆ ವೈಬ್ರೇಷನ್ ಕೊಟ್ಬಿಡ್ತದೆ, ನರಗಳ ದೌರ್ಬಲ್ಯ ಕೊಟ್ಬಿಡ್ತದೆ, ಪಿಡ್ಸ್ ಕಾಯಿಲೆ ಬರ್ತದೆ, ನರಗಳ ಸೆಳೆತ, ನರಗಳು ಕೆಲಸ ಮಾಡದಿರ ಆಗ್ಬಿಡ್ತದೆ. ಆಮೇಲೆ ಇಲ್ಲಿ ಗಂಡ ಹೆಂಡತಿ ಸೇರಲ್ಲ ಅಂತ ಒಂದು ವ್ಯವಸ್ಥೆ ಆಗ್ಬಿಡ್ತದೆ. ಕಾರಣ ಪೂರ್ವ ಎತ್ತರ ಇದ್ದು ಈಶಾನ್ಯದಲ್ಲಿ ನೀರ್ ಇಲ್ದಿರೋದ ಕಾರಣ ಆಯ್ತಲ್ಲ. ಈ ಒಂದು ವಿಚಾರ ಇದೊಂದು ನಾವು ನೋಡ್ಬೇಕಾಗ್ತದೆ. ಅಂದ್ರೆ ಗಂಡ ಹೆಂಡತಿ ಕಮ್ಯುನಿಕೇಶನ್ ಇಲ್ಲದೆ ಇರುವಂತಹ ಈ ಜಾಗ, ರೈಟ್. ಹಾಗಾಗಿ ಪೂರ್ವ ಎತ್ತರ ಇದ್ದು ಪಶ್ಚಿಮ ಡೌನ್ ಇದ್ದಾಗ ಇದು ಹೆಣ್ಣಿಗೆ ಸಂಬಂಧಪಟ್ಟಿರೋ ಪ್ರಾಪರ್ಟಿ ಅಂತ ಕನ್ಫರ್ಮ್ ಆಯ್ತು. ಇದು ಹೇಳದೆ ಏರಿಯಾ ವಾಸ್ತು. ಅಗ್ನಿಮೂಲೆಯಿಂದ ನೈಋತ್ಯಕ್ಕೆ ನೀರು ಬಂದಾಗ ನೀವು ಇಲ್ಲಿ ಪಿತೃಗಳು ಅಂತ, ಓಕೆನಾ, ಬಂತಾರೆ. ಅಗ್ನಿ ಅಂತಂದ್ರೆ ಹೆಣ್ಮಕ್ಳು, ಅರ್ಥ ಆಯ್ತಲ್ಲ, ಇಲ್ಲಿಗೆ ಬರ್ತಾರೆ. ಚೆನ್ನಾಗಿದ್ದಿರ್ತಾನೆ ಅವರು, ಆದ್ರೂನು ಚೆನ್ನಾಗಿ ಇಟ್ಕೊಳ್ರಿ, ತೊಂದ್ರೆ ಇಲ್ಲ. ಅರ್ಶಿನ ಕುಂಕುಮ ಕೊಡಿ, ಆದ್ರೆ ಏನ್ ಕೊಡ್ಬೇಕು, ಅರ್ಶಿನ ಕುಂಕುಮ ಕಂಟಿನ್ಯೂಸ್ ಕೊಟ್ರೆ ಒಂದು ಹೋಯ್ತು. ಇಲ್ಲ ಇವರು ಕೂಡ ನಿಮಗೆ ಭಾಗಕ್ಕೆ ಬರ್ತಾರೆ, ಹುಷಾರಾಗಿರ್ರಿ. ಅದು ಭಾಗಕ್ಕೆ ಹೋಗಕ್ ಹೋಗ್ಬೇಡ್ರಿ. ನೀವು ಅರ್ಶಿನ ಕುಂಕುಮ ವರ್ಷನ ಕೊಡ್ತಾ ಇರಿ, ಏನೋ ಒಂದು ಕರ್ಮಗಳನ್ನ ಕಳ್ಕೋಬಹುದು, ರೈಟ್. ಅಗ್ನಿ ಅಗ್ನಿ ಎತ್ತರ ಇದ್ದು ವಾಯುಮೂಲೆ ಡೌನ್ ಇದೆ ಅಂತಂದ್ರೆ ಇದು ಮಾಡ್ಲೇಬೇಕು, ರೈಟ್. ಮಾಡ್ತಾ ಇದ್ದೀನಿ, ಓಕೆ, ರೈಟ್. ಇನ್ನ ಇದು ಈಶಾನ್ಯಕ್ಕೆ, ಈಶಾನ್ಯ ಮೂಲೆ ಬಂದು ಸೊಂಪಿಲ್ಲ. ಈ ತರ ಒಂದು ಪಿತೃ ಕಾರ್ಯಗಳು ಮಾಡದೇ ಇರುವಂತ ಜಾಗ ಇದೆ ಅಂದ್ರೆ ಪಿತೃ ದೋಷ ಇರುವಂತ ಜಾಗ. ನೀವೇನ್ ಮಾಡ್ಬೇಕು, ಇದನ್ನ ದಬ್ಬಕ್ಕೆ ಪ್ಲಾನ್ ಮಾಡ್ತಿದ್ರಿ, ಹೊಸ ಮನೆ ಪ್ಲಾನ್ ಮಾಡ್ತಾ ಇದ್ದೀರಿ, ಕರೆಕ್ಟಾ? ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಈಗ ಮನೆ ದೇವ್ರಿಗೆ ಹೋಗ್ಬೇಕು, ಹೋಗಿ ಬಂದೀನಿ. ಓಕೆ, ನೀವು ಇದಕ್ಕೆ ಅಂತ ಸಪರೇಟ್ ಆಗಿ ನಾನು ಯೂಟ್ಯೂಬ್ ಅಲ್ಲಿ ಕೊಟ್ಟಿದ್ದೀನಿ, ಅದನ್ನ ನಿಮ್ಗೆ ವಿಡಿಯೋ ಕಳಿಸ್ತೀನಿ. ಇದನ್ನ ಮನೆ ದೇವರು ಮತ್ತೆ ಮನೆ ಪೂಜಾರಿಗೆ, ಮನೆ ದೇವರ ಪೂಜಾರಿ ಇರ್ತಲ್ಲ, ಅವ್ರಿಗೆ ಏನೇನು ಕೊಡ್ಬೇಕಂತ ನಾನು ಇದರಲ್ಲಿ ಕೊಟ್ಟಿರ್ತೀನಿ. ಕ್ಲಿಯರ್ ಅಲ್ವಾ? ಏನೇನ್ ಕೊಡ್ಬೇಕು, ಮತ್ತೆ ಅದನ್ನ ಅವ್ರಿಗೆ ದಾನ ಏನ್ ಮಾಡ್ಬೇಕು, ನಿಮ್ಮ ಮನೆ ದೇವರಿಗೆ, ಪ್ಲಸ್ ಋಣ ತೀರ್ಸೋಕೆ, ಮತ್ತೆ ಮನೆ ದೇವರ ಒಂದು ಪೂಜಾರಿ ಇರ್ತಾರಲ್ಲ ಅವ್ರಿಗೆ ಏನ್ ಕೊಡ್ಬೇಕು, ಋಣ ತೀರ್ಸೋಕೆ, ಅವ್ರ ಹತ್ರ ಏನ್ ಹೇಳಿ ಅವ್ರ ಹತ್ರ ಆಶೀರ್ವಾದ ತಗೊಂಡ್ಬರ್ಬೇಕು ಅಂತ ಹೇಳಿ, ಮತ್ತೆ ತೀರ್ಥ ತಗೊಂಡ್ಬಂದು ಇಲ್ಲಿ ಹಾಕ್ಬಿಟ್ಟು ಆಮೇಲೆ ದಬ್ಬಬೇಕು. ಇದನ್ನ ಅಲ್ಲಿವರೆಗೂ ದಬ್ಬಾರ್ದು. ನಾನು ನಿಮ್ಗೆ ವಿಡಿಯೋ ಕಳಿಸ್ತೇನೆ, ನಾನು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಕೊಟ್ಟಿದ್ದೇನೆ. ಸರಿ, ಅದನ್ನ ಮಾಡಿ ಇದನ್ನ ತೀರ್ಥ ಪ್ರೋಕ್ಷಣೆ ಮಾಡಿ ದಬ್ಬಬೇಕು. ಆಮೇಲೆ ಇದ್ರಲ್ಲೆಲ್ಲ ಹಳೇದೆಲ್ಲಾದ್ರೆ ಏನಾದಿದ್ರೆ ಏನೋ ಕಲ್ಲುಗಳು, ಅದನ್ನ ಒಂದು ಗುಡ್ಡೆ ಹಾಕಿ ಅದಕ್ಕೆ ಒಂದು 7-8 ಬಿಂದಿಗೆ ಗಂಜಲ ರೆಡಿ ಮಾಡಿ, ಉಪ್ಪು ಒಂದು 15-20 kg ಉಪ್ಪು ರೆಡಿ ಮಾಡಿ, ಅಥವಾ 20 kg ಮೇಲೆ ಜಾಸ್ತಿ ಮಾಡಿ ಮಿಕ್ಸ್ ಮಾಡ್ಬಿಟ್ಟು ಅದ್ರ ಮೇಲೆ ಚೆಲ್ಲಿ, ಯಾವ್ದು ಕಲ್ಲುಗಳ ಮೇಲೆ, ಮತ್ತೆ ಅದನ್ನ ರೀಯೂಸ್ ಮಾಡಿ, ಮತ್ತೆ ಯೂಸ್ ಮಾಡಿ. ಒಂದು ಕಲ್ಲು ವೇಸ್ಟ್ ಮಾಡಬೇಡಿ, ಯಾಕಂದ್ರೆ ಅದು ನಿಮ್ ತಾತಂದ, ಅದನ್ನ ಅದ್ರಲ್ಲಿರುವಂತ ಋಣಾತ್ಮಕ ಶಕ್ತಿ ಹೋಗ್ಬಿಡ್ಬೇಕು. ಅದಕ್ಕೋಸ್ಕರ ಇದನ್ನ ಮಾಡ್ಬೇಕು, ಓಕೆನಾ? ಅದನ್ನ ಮಾತ್ರ, ಮಿಕ್ಕಿದ ಏನು ಯೂಸ್ ಮಾಡಕ್ ಹೋಗ್ಬೇಡಿ. ಮತ್ತೆ ಜಾಗವನ್ನ ಶುದ್ಧಿ ಮಾಡೋದು ಹೇಗೆ ಅಂತ ನಾನು ಯೂಟ್ಯೂಬ್ ನೋಡಿದಿರಲ್ಲ, ಶುದ್ಧಿ ಮಾಡೋದು ಮಾಡ್ಕೊಂಡು ನಂತರದಲ್ಲಿ ಗುದ್ಲಿ ಪೂಜೆ ಮಾಡಿ. ಅಲ್ಲಿವರೆಗೂ ಗುದ್ಲಿ ಪೂಜೆ ಮಾಡ್ಬೇಡಿ, ಕ್ಲಿಯರ್? ಸರಿ. ಆಮೇಲೆ ನೀವು ಪ್ಲಾನಿಂಗ್ ತಗೊಂಡ್ಬಂದಿದ್ರಲ್ಲ, ನೀವು ಪ್ಲಾನಿಂಗ್ ಪ್ರಕಾರ ಏನ್ ಮಾಡಬೇಕು ಅನ್ನೋದನ್ನ ಹೇಳ್ತೀವಿ. ನೋಡಿ ವೀಕ್ಷಕರೇ, ಈ ಋಣಗಳು ಏನೇನು ಬಂದಿತ್ತು ಅಂತಂದ್ರೆ, ನೈಋತ್ಯದಲ್ಲೇನೆ ಸೊಂಪು, ಪಶ್ಚಿಮ ನೈಋತ್ಯದಲ್ಲಿ ಸೊಂಪು ಮಾಡ್ಬಿಟ್ಟಿದ್ರು, ಮತ್ತೆ ಈಶಾನ್ಯದಲ್ಲಿ ಸೊಂಪು ಇರ್ಲಿಲ್ಲ, ಬ್ಲಾಕ್ ಮಾಡ್ಕೊಂಡಿದ್ರು. ಇನ್ನೊಂದು ವಿಚಾರ ಅಂದ್ರೆ ದಕ್ಷಿಣ ಆಗ್ನೇಯದಲ್ಲಿ ಕೂಡ ಸ್ಟೇರ್ ಕೇಸ್ ಇಟ್ಬಿಟ್ಟಿದ್ರು. ದಕ್ಷಿಣ ಆಗ್ನೇಯ ಸ್ಟೇರ್ ಕೇಸ್ ಇದ್ರೆ ಏನಾಗುತ್ತಂದ್ರೆ ಅವಲಂಬಿತರಾಗ್ತಾರೆ ಮಕ್ಕಳು ಅಂತ. ಅಂದ್ರೆ ನಿಮ್ಮ ಮಕ್ಕಳೇ, ಅದು ಹೆಣ್ಣು ಮಕ್ಕಳೇ ಮೇನು, ನಿಮ್ಮ ಮೇಲೆನೆ ಡಿಪೆಂಡ್ ಆಗ್ಬಿಡ್ತಾರೆ ಅಂತ, ರೈಟ್? ಹೌದು. ಸೊ ಡಿಪೆಂಡ್ ಆಗಿದ್ದಾರೆ. ದಟ್ ಈಸ್ ವಿಶಾಲ ವಾಸ್ತು. ಅದೇ ಕರ್ಮಗಳು ಅಂತ ಹೇಳ್ತೀವಿ. ದಕ್ಷಿಣ ಆಗ್ನೇಯದಲ್ಲಿ ಅದಕ್ಕೇನೆ ಈ ಉಚ್ಚ ಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಮೆಟ್ಲು ಇಡಬಾರ್ದು, ರೈಟ್? ಆದ್ರೆ ಇಲ್ಲಿ ನಾನೊಂದು ಪ್ಲಾನಿಂಗ್ ನನಗೆ ಬಂದಿತ್ತು. ಈ ಪ್ಲಾನಿಂಗ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಪಶ್ಚಿಮ ವಾಯುವ್ಯದಲ್ಲಿ ಸ್ಟೇರ್ ಕೇಸ್ ಇತ್ತು, ಹೌದಲ್ವಾ? ಪಶ್ಚಿಮ ವಾಯುವ್ಯದಲ್ಲಿ ಸ್ಟೇರ್ ಕೇಸ್ ಇದೆ ಅಂತಂದ್ರೆ ಸಾಲಗಾರರಾಗ್ತಾರೆ. ಅರ್ಥ ಮಾಡ್ಕೊಳ್ರಿ. ರಿಲೇಶನ್ಶಿಪ್ ಚೆನ್ನಾಗಿರಲ್ಲ, ಲವ್ ಅಂಡ್ ಅಫೆಕ್ಷನೇಟ್ ಇರಲ್ಲ ಇಲ್ಲಿ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ದಕ್ಷಿಣ ನೈಋತ್ಯದಲ್ಲಿ ಸಹ
ಟಾಯ್ಲೆಟ್ ಮಾಡಿ ಕಳ್ಸಿದ್ದಾರೆ. ಒಬ್ಬ ಫ್ರೆಂಡ್ ಇಂಜಿನಿಯರ್ ಹೌದು ಮಾಡಿ ಕಳ್ಸಿರಲ್ವಾ. ಹೌದು ದಕ್ಷಿಣ ನೈಋತ್ಯದಲ್ಲಿ ಅದೇ ಅಂತಂದ್ರೆ ಹೆಣ್ಣು ಡಾಮಿನೇಟ್ ಆಗಿ ಗಂಡನ ಹತ್ರ ಸೇರ್ಸಲ್ಲ ಅಂತ ಒಂದು ವಾಸ್ತು ಪ್ಲಾನಿಂಗ್ ಮಾಡಿ ಕಳಿಸಿದ್ದಾರೆ ಒಂದು. ಮತ್ತೆ ಇವ್ರೇನ್ ಮಾಡ್ಬಿಟ್ಟಾರೆ ಅಂದ್ರೆ ಉತ್ತರ ಮಧ್ಯಭಾಗದಲ್ಲೂ ಕೂಡ ಒಂದು ಟಾಯ್ಲೆಟ್ ಮಾಡ್ಬಿಟ್ಟಾರೆ. ಅಂದ್ರೆ ಎರಡು ಮನೆ ಮಾಡಿದಾಗ ಏನಾಗುತ್ತಂದ್ರೆ ಪೂರ್ವದಲ್ಲಿರೋರಿಗೆ ವಾಯುಮೂಲೆ ಅಂತ ಹೇಳ್ಬಿಟ್ಟು ಉತ್ತರ ಮಧ್ಯಭಾಗದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇಟ್ಬಿಡ್ತಾರೆ. ಅವಾಗ ಏನಾಗುತ್ತಂದ್ರೆ ಇವರ ಮಕ್ಕಳು ಇವ್ರ ಮುಂದೆನೆ ಪ್ರತಿಯೊಂದರಲ್ಲೂ ಆರೋಗ್ಯದಲ್ಲಿ ಫೈನಾನ್ಸಿಯಲಿ ನಷ್ಟ ಆಗ್ತಾರೆ. ನಿಮ್ಮ ಮಕ್ಕಳು ನಿಮ್ಮ ಕಮ್ಯುನಿಕೇಶನ್ ಅಲ್ಲಿ ಇರಲ್ಲ, ನೀವು ಹೇಳಿದ ಮಾತು ಕೇಳಲ್ಲ ಮಕ್ಕಳು. ಅರ್ಥ ಮಾಡ್ಕೊಳ್ರಿ. ಆರೋಗ್ಯನೂ ಚೆನ್ನಾಗಿರಲ್ಲ, ನಿಮ್ಮ ಮನಸ್ಥಿತಿಗಳು ಚೆನ್ನಾಗಿರಲ್ಲ, ಅವ್ರ ಮನಸ್ಥಿತಿಗಳು ಒಂದಾಗಲ್ಲ. ಇದೆಲ್ಲ ನಡೀತವೆ ಅಂತ ನಿಮ್ಮ ಪ್ಲಾನಿಂಗ್ ಅಲ್ಲಿ ಒಂದಿತ್ತು. ಇನ್ನೊಂದು ಏನಿದೆ ನಿಮ್ಮ ಇದರಲ್ಲಿ ಅಂತಂದ್ರೆ ಈಶಾನ್ಯದಲ್ಲಿ ಬೆಡ್ರೂಮು ಪೂರ್ವ ಮಧ್ಯಭಾಗದಲ್ಲಿ ಟಾಯ್ಲೆಟ್ ಇಟ್ಬಿಟ್ಟವ್ರೆ ನೋಡಿ. ಇಲ್ಲಿದೆ ಪೂರ್ವ ಮಧ್ಯಭಾಗ, ಈಶಾನ್ಯದಲ್ಲಿ ಬೆಡ್ರೂಮ್ ಮಾಡ್ಬಿಟ್ಟವ್ರೆ. ಕರೆಕ್ಟ್ ಅಲ್ವಾ? ಆವಾಗ ಏನಾಗುತ್ತಂದ್ರೆ ನಿಮ್ಮ ವಂಶ ಅಂದ್ರೆ ನಿಮ್ಮ ವಂಶ ಬೆಳೆಯಲ್ಲ. ಅರ್ಥ ಆಯ್ತಲ್ಲ? ಕರ್ಮಗಳು ನೋಡಿ ಹೇಗಿದ್ದೇವೆ ಅಂತ. ವಂಶ ಬೆಳೆಯಲ್ಲ. ಪ್ಲಸ್ ಪೂರ್ವ ಮಧ್ಯಭಾಗದಲ್ಲಿ ಬಾತ್ರೂಮ್ ಇಟ್ಬಿಟ್ಟವ್ರೆ ಅಂತಂದಾಗ ಏನಕ್ಕೆ ಈ ತರ ಕರ್ಮ ಬರುತ್ತೆ ಅಂತಂದ್ರೆ ಈ ಕರ್ಮಗಳು ಗಂಡ ಹೆಂಡತಿ ಸೇರೋದಿಕ್ಕೆ, ಅನ್ಯೋನ್ಯತೆಯಾಗಿ ಸೇರೋದಿಕ್ಕೆ ಬಿಡಲ್ಲ. ಈಗ ಅರ್ಥ ಆಯ್ತಲ್ಲ? ಇದು ಸನ್ಯಾಸಿ ಮನೆ ಅಂತ ನಾನು ಹೇಳ್ಬಲ್ಲೆ. ಅಂದ್ರೆ ಗಂಡ ಹೆಂಡತಿ ಸೇರಲ್ಲ, ದೂರ ದೂರ ಇರ್ತಾರೆ. ಇದ್ರೂನು ಮನಸ್ಸುಗಳು ಒಂದಾಗಲ್ಲ. ಅದೇ ತರ ಇದೆ ಈ ಒಂದು ಸಂಸಾರ, ಈ ಮನೆ ಪ್ಲಾನಿಂಗ್. ಅರ್ಥ ಆಯ್ತಲ್ಲ? ಇವರು ಆ ರೀತಿಯ ಒಂದು ಪ್ಲಾನಿಂಗ್ ಅನ್ನ ಮಾಡಿಕೊಟ್ಟಿದ್ದಾರೆ ಅಂತಂದ್ರೆ ಇಂಜಿನಿಯರ್ದು ಇಲ್ಲಿ ಡಿಫೆಕ್ಟ್ ಬರಲ್ಲ, ಇದು ಗ್ಯಾರಂಟಿ. ಏಕೆ ಈ ತರ ಬರ್ತದಂದ್ರೆ ನಿಮ್ಮ ನಿಮ್ಮ ಕರ್ಮಗಳು ಈ ಗ್ರಹಗಳು ರೂಪದಲ್ಲಿ ಅವರಿಗೆ ಈ ರೀತಿ ಮಾಡುವಂತ ಹೇಳುತ್ತೆ, ಮೋಟಿವೇಟ್ ಮಾಡುತ್ತೆ. ಆ ರೀತಿ ಮಾಡ್ತಾರೆ. ಹಾಗಾಗಿ ಅವ್ರನ್ನ ನಾವು ದೂಷಣೆ ಮಾಡಕ್ ಆಗಲ್ಲ. ನಮ್ಮ ಕರ್ಮಕ್ಕೆ. ಹೌದು, ನಿಮ್ಮ ಕರ್ಮಕ್ಕೇನೆ ಅದು ಮಾಡ್ತದೆ. ಹೌದು, ನಿಮ್ಮ ಕರ್ಮಗಳು ಆ ರೀತಿ ಇರುವಾಗ ಪಾಪ ಇಂಜಿನಿಯರ್ ಏನ್ ಮಾಡಕ್ ಆಯ್ತದೆ? ಮಾಡ್ಕೊಟ್ಬಿಡ್ತಾರೆ. ಹೆಂಗೋ ಬಾಯಿ ಬಂದಾಗ ಕಣಕ ಜ್ಞಾನ ಬಂದಾಗ ಆ ಜ್ಞಾನನೇ ಗ್ರಹಗಳು ಕೊಟ್ಟಿರೋದು. ಈಗ ಅರ್ಥ ಆಯ್ತಾ ನಾನು ಹೇಳಿದ್ದು? ಜ್ಞಾನನೇ ಗ್ರಹಗಳು ಕೊಟ್ಟಿರೋದು. ಅದಕ್ಕೋಸ್ಕರ ಈ ಈಶಾನ್ಯದಲ್ಲಿ ನಾವೇನ್ ಮಾಡಿದೀವಿ, ತಲೆ ಮೇಲೆ ಬಂದಿರೋದು ಪಕ್ಕಕ್ಕೆ ಹೋಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವೇನ್ ಮಾಡ್ತೀವಿ, ಈಶಾನ್ಯದಲ್ಲಿ ಸಂಪು ಬಿಟ್ಟು ಅದು ಕರ್ಣರೇಖೆಗೆ ಟಚ್ ಮಾಡಿ ಈ ಬಾತ್ರೂಮು ಮತ್ತೆ ಬೆಡ್ರೂಮ್ ನ ತೆಗಿತೀವಿ. ಏನಕ್ಕೆ ಬಂತು? ಗಂಡನ ಮನೇಲಿ ವಾಸ ಮಾಡಲ್ಲ ಹೆಣ್ಮಕ್ಳು, ತವ್ರ ಮನೇಲೆ ಇರ್ತವೆ. ಇವಾಗ ಇಬ್ರು ಮಕ್ಳು ಇದಾರ. ಈಶಾನ್ಯ ಅಂತಂದ್ರೆ ಬಾತ್ರೂಮ್ ಅಂತಂದ್ರೆ ಒಂದನೇ ಸಂತಾನ. ಮೈ ಗಾಡ್, ಡ್ಯಾಮೇಜ್ ಏನಾಗಿ. ಹೌದು, ಇಬ್ರು ಮಕ್ಳು ಅಂತ ಕೇಳಿದ್ರೆ ಪ್ರಶ್ನೆನೇ ಕೇಳಿಲ್ಲ ನಾನು. ಇಬ್ರು ಮಕ್ಕಳು ಎಲ್ಲಿದ್ದಾರೆ? ಏನೇನ್ ಮಾಡ್ತಾ ಇದಾರೆ ಇಬ್ರು ಮಕ್ಕಳು? ಒಬ್ಳು ಮಗಳು ತೀರ್ಕೊಂಡ್ಲು. ಓ ಮೈ ಗಾಡ್. ಇನ್ನೊಬ್ಳು ಮಗಳು ಇವಾಗ ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಆಗಿ ಬಂದ್ಲಿದ್ದಾಳೆ. ಅವ್ರು ಹ್ಯಾಂಡಿಕ್ಯಾಪ್ಟ್. ಸಿ ವೀಕ್ಷಕರೇ, ನೋಟ್ ದಿಸ್ ಪಾಯಿಂಟ್. ಹ್ಯಾಂಡಿಕ್ಯಾಪ್ಟ್ ಏನ್ ಸರ್ ಹ್ಯಾಂಡಿಕ್ಯಾಪ್ಟ್ ಅಂದ್ರೆ? ಸ್ವಾಧೀನ ಇಲ್ಲ, ಎರಡು ಕೈ ಎರಡು ಕಾಲು. ಅದು ಸ್ವಲ್ಪ ಈಗ ಆಪರೇಷನ್ ಎಲ್ಲ ಮಾಡಿಸಿ ಸ್ವಲ್ಪ ಹಿಂಗ ಆಗ್ಬಿಟ್ಟಿದೆ ಕೈ. ನರ ಪ್ರಾಬ್ಲಮ್. ಎಡಗಡೆನಾ? ಎಡಗೈ ಎಡಗಾಲು. ಹುಟ್ಟು ಹಂಗೆ ಐತಾ? ಹುಟ್ಟಿದಾಗ ಚೆನ್ನಾಗಿತ್ತು. ಬೆಳೀತಾ 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 ನಾವು ಕೋಲಾರದಲ್ಲಿ ಇದ್ದಲ್ಲ ಮನೆಗಳು ಎಲ್ಲ ಅವೇ. ಇದು ದೇವಮೂಲಿಗೆ ಕೋಲಾರನ ಸ್ವಂತ ಊರು ಈ ಕಡೆ ಜಾವಗಲ್ಲು. ಅಲ್ಲಿದ್ದು. ಓ ಹಂಗ. ಸರಿ ಸರಿ ಸರಿ. ಸೊ ಇದು ವೀಕ್ಷಕರೇ, ಕರ್ಮ ಎಲ್ಲಿದ್ರು ಬಿಡಲ್ಲ. ನೀವು ಬಾಂಬೆಯಲ್ಲಿದ್ರು ಬಿಡಲ್ಲ, ಎಲ್ಲಿದ್ರು ಬಿಡಲ್ಲ. ನೀವು ಕೆಲಸ ಕೋಲಾರದಲ್ಲಿ ಮಾಡಿದ್ದು. ಹಂಗಾದ್ರೆ ಈ ಕಡೆ ಎಲ್ಲ ಓಡಾಡಿದ್ದೀರಾ? ಸುತ್ತ ಕೋಲಾರ ಜಿಲ್ಲೆ ಎಲ್ಲ ಗೊತ್ತು. ಓ ಸಿ, ಈಗ ಈ ವಿಚಾರದಲ್ಲಿ ಸೆಟ್ ಮಾಡಿ ಕೊಟ್ಟಿದ್ದೇವೆ, ರೈಟ್? ಈಶಾನ್ಯದಲ್ಲಿ ಕರ್ಮ ಬಿಡೋದಿಲ್ಲ ಅಂತ ಹೇಳಿಲ್ವಾ? ವಂಶ ಬೆಳೆಯಲ್ಲ ಅಂತ ಹೇಳಿಲ್ವಾ? ಏರಿಯಾ ವಾಸ್ತು ಸಿಕ್ಕಾಪಟ್ಟೆ ಕೆಲಸ ಮಾಡ್ತದೆ ಅನ್ನೋದಿಕ್ಕೆ ಇನ್ನೇನ್ ಬೇಕ್ರಿ ಇದರಲ್ಲಿ? ಈ ರೀತಿಯ ಪ್ಲಾನ್ ಬಂದಾಗ ತೊಂದರೆಗಳು ನೋಡಿ. ವಂಶ ಬೆಳೆಯಲ್ಲ, ನರ ದೌರ್ಬಲ್ಯ, ಕಾಲುಗಳು, ಸೊಂಟಗಳು, ನೈಋತ್ಯ. ಓ ನಿಮಗೂ ಅದೇನಾ? ಸೊ ಎಫೆಕ್ಟ್ ನೋಡಿದ್ರಾ? ಮತ್ತೆ ವೀರ್ಯ ಅನ್ನೋದಿರಲ್ಲ ಸಾ, ವೀರ್ಯ ಕೊರತೆ, ಆಸೆ ಇರಲ್ಲ. ರಿಲೇಶನ್ಶಿಪ್ ಅಲ್ಲಿ ಮದುವೆ ಮಾಡ್ಕೋಬಾರ್ದು. ಯಾಕೆಂದ್ರೆ ಈಶಾನ್ಯದಲ್ಲಿ ಬೆಡ್ರೂಮು ಬಾತ್ರೂಮ್ ಏನೇನ್ ಬರುತ್ತೆ, ನಾನು ಮೊದ್ಲೇ ಹೇಳಿದ್ದೀನಿ. ರಿಲೇಷನ್ ಅಲ್ಲಿ ಮದುವೆ ಆಗ್ಬಾರ್ದು. ರಿಲೇಷನ್ ಅಲ್ಲಿ ಮದುವೆ ಆದ್ರೆ ಗಂಡ ಹೆಂಡತಿ ಚೆನ್ನಾಗಿರಲ್ಲ ಅಂತ ಮೊದ್ಲೇ ಹೇಳಿದ್ದೀನಿ ನಾನು. ಇವಾಗ ಮೊದ್ಲೇ ಮಗಳಿಗೆ ಮದುವೆ ಆಗಿತ್ತಾ? ಆಗಿದೆ. ಅದೇ ಅವಳು ಅಶ್ವಿನಿ ನೋಡು. ಓಕೆ. ಎರಡನೇ ಮಗು ಅದು ಪ್ರಾಬ್ಲಮ್ ಆಗಿ ಅದು
ಸೀರಿಯಸ್ ಆಗಿ ತೀರ್ಕೊಂಡ್ಬಿಡ್ತು. ಓಕೆ, ಇವರು ಅಶ್ವಿನಿ ಅನ್ನೋರು ಮದ್ವೆ ಆಗಿದಾರಲ್ಲ, ಅವರು ಹೊಸ ಸಂಬಂಧನ ಹಳೆ ಸಂಬಂಧ? ಹಳೆ ಸಂಬಂಧನೇ. ನಿಮ್ ಸಂಬಂಧನೇ? ಸಂಬಂಧದಲ್ಲೇ ರಿಲೇಷನ್ ಅಲ್ಲಿ ಮದುವೆ ಆಗಿರೋದು. ನೋಡಿ ವೀಕ್ಷಕರೇ, ನಾನು ಮೊದಲೇ ಹೇಳಿದ್ದೀನಿ, ಯೂಟ್ಯೂಬ್ ಅಲ್ಲಿ ಕೊಟ್ಟಿದ್ದೀನಿ. ಆಕ್ಚುಲಿ ಈಶಾನ್ಯದಲ್ಲಿ ಪ್ರಾಬ್ಲಮ್ ಇದ್ರೆ ಸ್ಟೇರ್ ಕೇಸು, ಬಾತ್ರೂಮು, ಬೆಡ್ರೂಮು, ದೇವ್ರ ಮನೆ, ಬೇರೆ ಈ ತರ ನೆಗೆಟಿವ್ ಆಗಿದ್ದಾಗ, ಸೊಂಪು ಇಲ್ದಿರ ಇದ್ರೆ, ಇವಾಗ ಅದು ಕೂಡ ಸಂಬಂಧದಲ್ಲಿ ಮದುವೆ ಆಗ್ಬಾರ್ದು. ಇದನ್ನ ನಾನು ಯೂಟ್ಯೂಬ್ ಅಲ್ಲಿ ಕೊಟ್ಟಿದ್ದೀನಿ ಆಕ್ಚುಲಿ. ಸೊ ಮತ್ತೆ ಲವ್ ಅಫೆಕ್ಷನ್ ಇರಲ್ಲ, ಲವ್ ಅಂಡ್ ಅಫೆಕ್ಷನ್ ಇರಲ್ಲ, ಪ್ರೀತಿ ವಾತ್ಸಲ್ಯ ಇಲ್ಲ, ಇರೋದಿಲ್ಲ. ಕಾರಣ ಮನೆನೇ ನಾವು ಟಾರ್ಗೆಟ್ ಮಾಡಬಾರ್ದು. ನಮ್ಮ ಕರ್ಮಗಳು ಮನೆ ರೂಪದಲ್ಲಿ ಬಂದು ತೋರಿಸ್ತದೆ ಸರ್. ನಮ್ಮ ಕರ್ಮಗಳು ಮನೆ ರೂಪದಲ್ಲಿ ತೋರಿಸುತ್ತೆ. ನಾವ್ ಏನ್ ಮಾಡಕ್ಕಾಗುತ್ತೆ? ಮನೆನೇ ಆತರ ಇರುವಾಗ, ಕರ್ಮ ಆತರ ಇರುವಾಗ, ಕರ್ಮದಲ್ಲಿ ಆ ರೀತಿ ಬಂದು ಎತ್ತಿ ಎತ್ತಿ ತೋರಿಸ್ತಾ ಇರ್ತದೆ. ಈಗ ಅದ್ರ ಗೊತ್ತಾಯ್ತಲ್ಲ. ಹಾಗಾಗಿ ಮಕ್ಕಳನ್ನು ನಾವು ದೂಷಣೆ ಮಾಡಕ್ಕಾಗಲ್ಲ. ನಮ್ಮ ಕರ್ಮ ಫಲಗಳು. ಎಲ್ಲರೂ ಏನ್ ಹೇಳ್ತಾರೆ, ನನಗೆ ಇದಕ್ಕೆ ಪರಿಹಾರ ಕೊಡಿ. ಇದಕ್ಕೇನ್ ಮಾಡ್ಬಿಡ್ತಾರೆ, ಗಂಡ ಹೆಂಡತಿ ಚೆನ್ನಾಗಿದ್ರೆ ಒಂದ್ ಕಡೆ ಕುಜ ದೋಷ ಅಂತಾರೆ, ಒಂದ್ ಕಡೆ ಸರ್ಪ ದೋಷ ಅಂತಾರೆ. ಇಲ್ಲ ನೋಡಿದ್ರೆ ಮನೇನೆ ನೋಡಲ್ಲ ಅವರು, ನೋಡಿದ ತಕ್ಷಣ ಕುಜ ದೋಷ, ಸರ್ಪ ದೋಷ. ಯಾಕಂದ್ರೆ ಅವ್ರು ಹೊಟ್ಟೆಪಾಡು ಆಗ್ಬೇಕಲ್ಲ. ಸರ್ಪ ಮೇಲೇನೋ ಕುಜನ ಮೇಲೇನೋ ಹೇಳ್ಕೊಂಡು ಅವ್ರು ಹೊಟ್ಟೆಪಾಡು ತುಂಬಿಸ್ಕೊಂತಾರೆ. ಅದಕ್ಕೋಸ್ಕರ ಏನಾರು ಒಂದು ನಾಟಕ, ವೇಷಗಳು ಹಾಕೊಂಡು ನಾಟಕ ಆಡ್ತಾರೆ. ಅವ್ರನ್ನೆಲ್ಲ ನಂಬಕ್ ಹೋಗ್ಬೇಡಿ. ನಂಬಿದ್ರೆ ನಿಮ್ಮಂತ ಮೂರ್ಖರು ಇಲ್ಲ, ನಂಬುದವರೇ ಮೂರ್ಖರು. ಆಯ್ತಲ್ಲ, ನಂಬುದವರೆಲ್ಲ ಮೂರ್ಖರು ಆಗ್ಬಿಟ್ಟವ್ರೆ. ನೀವು ಮೂರ್ಖರಾಗಕ್ ಹೋಗ್ಬೇಡ್ರಿ, ಓಕೆನಾ? ನಮ್ಮ ಹಣೆ ಬರದಲ್ಲಿ ಕುಜ ದೋಷ, ಸರ್ಪದೋಷ ಯಾವುದೂ ಇಲ್ಲ. ಮೂಲ ನಕ್ಷತ್ರ ಸರಿ ಇಲ್ಲ, ಆಶ್ಲೇಷ ಸರಿ ಇಲ್ಲ, ಜ್ಯೇಷ್ಠ ಸರಿ ಇಲ್ಲ, ವಿಶಾಖ ಸರಿ ಇಲ್ಲ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರಲ್ಲ, ಹೌದು, ಅವರು ಇದ್ದಿದ್ದೂನು ಭಯೋತ್ಪಾದಕರು. ನಮ್ಮ ಹಿಂದೂಗಳಲ್ಲಿ ಭಯೋತ್ಪಾದಕರು ಅಂದ್ರೆ ಯಾರು ಗೊತ್ತಾ? ದೀಸರಾಲ್. ಅರ್ಥ ಆಯ್ತಲ್ಲ? ಅವರೇ ಮೊದಲನೆಯ ಭಯೋತ್ಪಾದಕರು. ಅರ್ಥ ಆಯ್ತಲ್ಲ? ಈ ರೀತಿ ಒಂದು ತರ ಭಯೋತ್ಪಾದನೆ ಆದ್ರೆ, ಆ ರೀತಿ ಇನ್ನೊಂದು ದೊಡ್ಡ ಭಯೋತ್ಪಾದಕರಿದ್ದಾರೆ. ಅದಕ್ಕೋಸ್ಕರ ವೀಕ್ಷಕರೇ, ನಿಮಗೂ ಕೂಡ ಎಚ್ಚರಿಕೆ. ಆ ಉತ್ತಮವಾದಂತ ನಕ್ಷತ್ರಗಳನ್ನ ಏನಕ್ಕೆ ನಮ್ಗೆ ದೂರ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಧರ್ಮವನ್ನ ಹಾಳು ಮಾಡೋಕೆ, ನಮ್ಮ ಸನಾತನ ಧರ್ಮಕ್ಕೆ ಮಸಿ ಬಳಿಯಕ್ಕೆ, ನಮ್ಮ ಹಿಂದೂಗಳನ್ನ ಒಡೆಯೋಕೆ, ಕಿತ್ತಾಡ್ಲಿ, ಸಾಯ್ಲಿ ಅನ್ನುವಂಥ ಉದ್ದೇಶಕ್ಕೋಸ್ಕರ ಈ ತರ ಉತ್ತಮವಾದಂತ ನಕ್ಷತ್ರಗಳಿಗೆ ಮಸಿ ಬಳಿತಾ ಇದ್ದಾರೆ. ಒಬ್ರು ಹೇಳ್ತಾ ಇದ್ದಾರೆ, ನಕ್ಷತ್ರ ಆತರ ಬಂದ್ರೆ ಸುಮ್ನೆ ಯಾಕೆ ತಲೆ ಕೆಡ್ಸ್ಕೊಂತೀರಾ, ಡೇಟ್ ಚೇಂಜ್ ಮಾಡ್ಬಿಡ್ರಿ ಅಂತ ಹೇಳ್ತಾರೆ ಒಬ್ಬ ಜ್ಯೋತಿಷಿ. ಇನ್ನೆಂತೆಂತ ಜ್ಯೋತಿಷಿಗಳಿದ್ದಾರೆ ನಾನಿಲ್ಲ, ಟ್ರೀಟ್ಮೆಂಟ್ ಕೊಟ್ಟಾಗಿದೆ ಅವ್ರಿಗೆ. ಟ್ರೀಟ್ಮೆಂಟ್ ಸರಿಯಾಗಿ ಕೊಟ್ಟಿದ್ದೀನಿ, ಅದ್ರಲ್ಲಿ ಏನು ಎರಡು ಮಾತೇ ಇಲ್ಲ. ಇನ್ ಜನ್ಮದಲ್ಲಿ ಅವರು ಆ ರೀತಿ ಯಾರಿಗೂ ಹೇಳಲ್ಲ. ಓಕೆ, ಹಂಗೆಲ್ಲ ಮಾಡಿದ್ದೀವಿ. ನಮ್ಮ ಟೀಮ್ ವರ್ಕ್ ಚೆನ್ನಾಗಿದೆ. ನಮ್ಮ ಶಿಷ್ಯ ವರ್ಗದವರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಈ ತರ ಎಲ್ಲ ಮಾಡ್ತಾ ಇದ್ದೀವಿ. ಇದು ಒಂಥರ ನಮ್ದು ಅಭಿಯಾನ. ಇದು ನಾವು ಜನಕ್ಕೆ ಒಳ್ಳೇದಾಗ್ಲಿ ಅನ್ನುವಂತ ಎಚ್ಚರಿಕೆ ಸಂದೇಶಗಳು ಕೊಡ್ತಾ ಇದ್ದೇವೆ, ಸರಿನಾ? ಇದೆಲ್ಲ ಮಾಡ್ತಾ ಇರೋದು ವೇಷ ಹಾಕೊಂಡು ಮೋಸ ಮಾಡ್ತಾ ಇರುವಂತಹ ಈ ಸುಳ್ಳು ಜ್ಯೋತಿಷ್ಯರು, ಸುಳ್ಳು ವಾಸ್ತುದವರು, ಓಕೆನಾ? ಸೊ ಹಾಗಾಗಿ ನೀವು ಈ ಕರ್ಮಗಳು ಅಂತ ತಿಳ್ಕೊಂಡು, ನಮ್ಮ ಹಣೆ ಬರ ಅಂತ ತಿಳ್ಕೊಂಡು ಮಕ್ಕಳನ್ನ ದೂಷಣೆ ಮಾಡೋದು ಅಲ್ಲ. ಜಾಗದ ಪವರ್ ಕೂಡ ಏರಿಯಾ ವಾಸ್ತು ಅನ್ನೋದು ನಾವು ಇದನ್ನ ಟಾರ್ಗೆಟ್ ಮಾಡ್ಬೇಕು. ನಮ್ಮ ಕರ್ಮಗಳು ಇದನ್ನ ನೋಡ್ಕೊಂಡು, ಇದಿದ್ದು ಹಳೆ ಮನೆಯಲ್ಲಿ ಇದ್ದು ಕೂಡ ಇದನ್ನೇ ಇದ್ದು ಪ್ಲಾನ್ ಮಾಡಕ್ ಹೋದಾಗ ಇದೇ ತರ ಬರೋದು. ಇದನ್ನೆಲ್ಲ ಶುದ್ಧಿ ಮಾಡಿ, ಶಾಸ್ತ್ರೋಕ್ತವಾಗಿ ಶುದ್ಧಿ ಮಾಡಿದ ಮೇಲೆ ಪ್ಲಾನಿಂಗ್ ಮಾಡಿದಿದ್ರೆ ಇಂಜಿನಿಯರ್ ಈ ತರ ಮಾಡ್ತಾ ಇರ್ಲಿಲ್ಲ. ಈಶಾನ್ಯದಲ್ಲಿ ಬೆಡ್ರೂಮ್ ಬರ್ತಾ ಇರ್ಲಿಲ್ಲ, ಟಾಯ್ಲೆಟ್ ಬರ್ತಾ ಇರ್ಲಿಲ್ಲ, ಬೇರೆ ತರನೇ ಪ್ಲಾನಿಂಗ್ ಬರ್ತಾ ಇತ್ತು. ಗ್ರಹಗಳು ಬೇರೆ ರೀತಿಯ ಕೊಡ್ತಾ ಇತ್ತು. ಅವ್ರು ಹೇಳಿದ್ರು ದಬ್ಬ ಹಾಕ್ಬಿಟ್ಟು ಬನ್ನಿ ಮಾಡಿಸ್ಕೊಡ್ತೀನಿ ಅಂದ್ರು. ನಾವು ಸದ್ಯಕ್ಕೆ ನಿಮ್ಮ ಹತ್ರ ಬರೋಕೋಸ್ಕರ ಒಂದ್ ಸ್ಕೆಚ್ ಹಾಕೊಡಿ, ದಬ್ಬಿದೀನಿ ಅಂತ ತಿಳ್ಕೊಂಡು ಸ್ಕೆಚ್ ಹಾಕಿ ಅಂತ ಹೇಳಿದೆ. ವರೇ ವಾ, ಅಂದ್ರೆ ಇದನ್ನ ಡೆಮಾಲಿಷ್ ಅಂದ್ರೆ ದಬ್ಬೋಕೆ ಮೊದಲು ನನಗೆ ಏನಕ್ಕೆ ಸ್ಕೆಚ್ ಕೇಳ್ತೀನಿ ಕೇಳ್ದ ಗೊತ್ತಾ? ಇದೇ ಕಾರಣಕ್ಕೆ. ಈ ಕರ್ಮಗಳು ಏನಿದಾವೆ ಹಿಂದೆ, ಮುಂದೆ ಹೇಗಿರ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಕೋಸ್ಕರ, ಮುಂದೆ ಹೇಗಿರ್ತದೆ ಭವಿಷ್ಯ ಅಂತ ತಿಳ್ಕೊಳ್ಳೋಕೋಸ್ಕರ, ಕಂಟಿನ್ಯೂ ಆಗುತ್ತಾ ಕರ್ಮಗಳು ಅಲ್ಲಿ ಇಲ್ಲಿಗೆ ಲಾಸ್ಟ್ ಆಗುತ್ತಾ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ನಿಮ್ಮಂತವ್ರಿಗೆ ನಾನು ಅದನ್ನ ಪ್ಲಾನಿಂಗು ಹಳೆ ಮನೆಯನ್ನ ದಬ್ಬಬೇಡಿ, ಪ್ಲಾನಿಂಗ್ ತಗೊಂಡ್ಬನ್ರಿ ಅಂತ ಹೇಳೋದು. ಇದೇ ಉದ್ದೇಶಕ್ಕೆ
ಅರ್ಥ ಮಾಡ್ಕೊಳ್ಳಿ. ಪ್ಲಾನಿಂಗು ದಬ್ಬೋಕೆ ಮೊದಲು ಹಳೆ ಮನೆ ಏನಾರ ಇದ್ದರೆ, ವೀಕ್ಷಕರೇ ನಿಮ್ಗೆ ಹೇಳ್ತೀನಿ ಕೇಳಿ, ಹಳೆ ಮನೆ ಏನಾರ ಇದ್ರೆ ದಬ್ಬೋಕೆ ಮೊದಲು, ಡೆಮಾಲಿಷ್ ಮಾಡಕ್ ಮೊದಲು ಒಂದು ಪ್ಲಾನಿಂಗ್ ಮಾಡಿಸಿ. ಅದನ್ನ ಭವಿಷ್ಯ ಬಗ್ಗೆ ನಾವು ನಿಮಗೆ ಹೇಳ್ತೀವಿ, ಮನೆ ನೋಡಿ ಹೇಳ್ತೇವೆ. ನಿಮ್ಮ ಜೀವನ ಮುಂದಿನ ದಿನಗಳು ಹೇಗಿರ್ತವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಕ್ಲಿಯರ್ ವೀಕ್ಷಕರೇ? ಈಗ ನಿಮಗೆ ಮತ್ತೊಮ್ಮೆ ಪ್ರಶ್ನೆ, ನಾವು ಏನ್ ಹೇಳಿದೀವಿ, ಇದ್ರಲ್ಲಿ ಏನಾರ ಇಲ್ಲದೆ ಇರೋದು ನಿಮ್ಮ ಫ್ಯಾಮಿಲಿಯಲ್ಲಿ ನಡೆದಿದೆಯಾ? ನಾನು ಹೇಳಿದ ಇಲ್ಲ, ನೀವು ಹೇಳಿರೋದೆಲ್ಲ ಸತ್ಯವಾಗಿದೆ. ಕನ್ಫರ್ಮ್ 100%. ತುಂಬಾ ಥ್ಯಾಂಕ್ ಯು ಸರ್. ನೋಡಿ ವೀಕ್ಷಕರೇ, ಇವರು ಹೇಳಿದ ಮಾತಿಗೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆ ಅಂತಂದ್ರೆ, ನಾನು ಹೇಳ್ದೆ ಅವ್ರ ಮನೆ ನಡಿಬೇಕು ಅಂತಲ್ಲ, ಅಕಸ್ಮಾತ್ ನಾನೇನಾದ್ರು ಸುಳ್ಳು ಹೇಳ್ಬಿಟ್ಟಿದ್ದೀನೋ ಭಯಾನೂ ಆಗ್ತಾ ಇದೆ. ಇದು ನನ್ನ ಒಂದು ಶ್ರಮದ ಫಲ, ನಮ್ಮ ವಿಶಾಲ ವಾಸ್ತುವಿನ ಶ್ರಮದ ಫಲ. ಇಡೀ ನಮ್ಮ ರಾಜ್ಯ ಏನು ಓಡಾಡಿದ್ದೇನೆ, ನನ್ನ ಅನುಭವ ಮಾಡ್ಕೊಂಡು ಇರುವಂತ, ಇವಾಗ ಏನೋ ಸ್ವಲ್ಪ ಕೇಳಿದ್ದಕ್ಕೆ ಒಪ್ಕೊಂಡ್ರಲ್ಲ ಸಾಕು. ವೀಕ್ಷಕರೇ, ಈ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ. ಪ್ರತಿಯೊಬ್ಬರೂ ಇದನ್ನ ನೋಡಿ ಕಲಿಯಿರಿ, ತಿಳ್ಕೊಂಡು ನಿಮ್ಮ ಮನೆಗಳನ್ನ ಕಟ್ಟೋಕ್ ಮೊದಲು ಅದನ್ನ ನೀವು ಯಾವ ರೀತಿ ಸರಿ ಮಾಡ್ಕೋಬೇಕು, ಮೊದಲೇ ಪ್ರಿಪೇರ್ ಆಗ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ ನಂತರದಲ್ಲಿ ಮುಂದುವರಿಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಶೇರ್ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.